ಮೈಸೂರು ಕೇಂದ್ರ ಕಾರಾಗೃಹದ 3 ಖೈದಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ದಿನೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 3 ಖೈದಿಗಳು ಜೈಲಲ್ಲಿ ಬೇಕರಿ ಪದಾರ್ಥ ತಯಾರು ಮಾಡ್ತಾ ಇದ್ರು. ಬಳಿಕ ವಾಂತಿ ಭೇದಿ ಆಗಿದೆ ಅಂತ ಹೇಳಿ ಕೆಆರ್ ಆಸ್ಪತ್ರೆಗೆ ಇಲ್ಲಿ ಅವರು ದಾಖಲಾಗ್ತಾರೆ ಚಿಕಿತ್ಸೆಗೆ ಅಂತ ಹೇಳಿ. ಆರಂಭದಲ್ಲಿ ಎಸೆನ್ಸ್ ಸೇವನೆಯ ಬಗ್ಗೆ ಖೈದಿಗಳು ಮಾಹಿತಿ ಕೊಟ್ಟಿರಲಿಲ್ಲ. ಒಂದೇ ದಿನದಲ್ಲಿ ಅಂಗಾಂಗ ವೈಫಲ್ಯ ಆಗಕ್ಕೆ ಶುರುವಾಗುತ್ತೆ. ನಂತರ ವಿಚಾರಣೆ ಮಾಡಿದಾಗ ಎಸೆನ್ಸ್ ಸೇವನೆಯ ಬಗ್ಗೆ ಮಾಹಿತಿ ಎಷ್ಟು ಪ್ರಮಾಣದಲ್ಲಿ ಅವರು ಸೇವನೆ ಮಾಡಿದ್ದಾರೆ ಅಂತ ಗೊತ್ತಾಯಿತು. ನಮಗೆ ಮಾದಕ ವಸ್ತುಗಳ ಸೇವನೆ ಮಾಡಿದ್ದಾರೆ ಎನ್ನುವ ಬಗ್ಗೆ ಪರೀಕ್ಷೆ ಕೂಡ ಇಲ್ಲಿ ಮಾಡಲಾಗಿದೆ. ಸ್ಯಾಂಪಲ್ಗಳನ್ನು FSLಗೆ ಕಳುಹಿಸಲಾಗಿದೆ. ಈ ಒಂದು ವಿಚಾರದಲ್ಲಿ ಸಾವಿಗೆ ಇಂಥದ್ದೇ ನಿಖರವಾದಂಥ ಒಂದು ಕಾರಣ ಅಂತ ನಮಗೆ ಗೊತ್ತಾಗಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಸಜಾ ಕೈದಿಗಳು ನಮಗೆ ರಮೇಶ್, ಮಾದೇಶ್, ನಾಗರಾಜ್ ಅಂತ 3 ಜನ ಸಜಾ ಕೈದಿಗಳು ನಮ್ಮ KR ಆಸ್ಪತ್ರೆಯ ಜೈಲ್ ವಾರ್ಡಿನಲ್ಲಿ ಅಡ್ಮಿಟ್ ಆಗಿದ್ರು. ಒಬ್ಬರು ರಮೇಶ್ ಅನ್ನೋ ವ್ಯಕ್ತಿಯು 26ನೇ ತಾರೀಕು, ಮಾದೇಶ್ ಅನ್ನೋರು 29, ನಾಗರಾಜ್ ಅನ್ನೋರು 30ನೇ ತಾರೀಕು ಅಡ್ಮಿಷನ್ ಆಗಿದ್ರು. ಅವರು ಬಂದಾಗ ಪ್ರೆಸೆಂಟೇಷನ್ ಫಸ್ಟ್ ಬಂದವರು ರಮೇಶ್ ಬಂದಾಗ ಫಸ್ಟ್ ಪ್ರೆಸೆಂಟೇಷನ್ ಇದ್ದಿದ್ದು ಅವರಿಗೆ ವಾಂತಿ ಭೇದಿ, ತುಂಬ ತೀವ್ರ ಥರದ ವಾಂತಿ ಭೇದಿ ಆಗ್ತಾ ಇದೆ, ಹೊಟ್ಟೆ ನೋವು, ಆ ರೀತಿ ಸಿಂಪ್ಟಮ್ಸ್ ಅಲ್ಲಿ ಅವರು ಬಂದು ಅಡ್ಮಿಟ್ ಆದರು. ಫುಡ್ ಇನ್ಫೆಕ್ಷನ್ ಅನ್ನೋದು ಒಂದು ಮೊದಲನೇ ಡಯಾಗ್ನೋಸಿಸ್, ಪ್ರಾವಿಷನಲ್ ಡಯಾಗ್ನೋಸಿಸ್ ಅಂತ ನಾವೇನು ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಶುರು ಮಾಡಿ ಅದನ್ನು ಪರೀಕ್ಷೆ ಮಾಡಿ ನೋಡಿದಾಗ ಅವರಿಗೆ ಈ ರೀನಲ್ ಪ್ಯಾರಾಮೀಟರ್ಸ್, ನಾವು ಕಿಡ್ನಿ ಕೆಲಸ ಮಾಡುವಂಥ ರೀತಿದು ಸ್ವಲ್ಪ ವೇರಿಯೇಷನ್ಸ್ ಇತ್ತು. ಸೀರಮ್ ಕ್ರಿಯಾಟಿನಿನ್ ಅಂತ ನಾವೇನು ಹೇಳ್ತೀವಿ ಅದು ತುಂಬ ಹೈ ಲೆವೆಲಲ್ಲಿತ್ತು. ಸೊ ಇಮಿಡಿಯೇಟ್ ಆಗಿ ಅವರಿಗೆ ಹಿಮೋಡಯಾಲಿಸಿಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಟ್ರೀಟ್ಮೆಂಟ್ ಇದರಲ್ಲಿ ಶುರು ಮಾಡಿದ್ವಿ. ಮತ್ತು 29ನೇ ತಾರೀಕು ಹಾಗೆ ದಿನ ಕಳೆದಂಗೆ ರಮೇಶ್ ಅನ್ನೋ ವ್ಯಕ್ತಿಗೆ 1-2 ದಿನ ಆದಮೇಲೆ ಕಿವಿ ಕೇಳೋದು ಕಮ್ಮಿ ಆಗ್ತಾ ಬಂತು. ಅವ್ರಿಗೆ ಕಿವಿ